ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಈ ಜನರೇಷನ್ ಅಲ್ಲಿ ಸಿಂಗಲ್ ಹುಡುಗರಿಗೆ ಹುಡುಗಿಯರೇ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಯಾಕಂದ್ರೆ ಮದುವೆಯಾಗುವ ಹುಡುಗಿಯರು ಮಾಡೋ ಡಿಮ್ಯಾಂಡ್ಗಳು ಸಿಂಗಲ್ ಸುಂದರನನ್ನ ಏಜ್ ಬಾರ್ ಆಗುವಂತೆ ಮಾಡಿದೆ. ಊರೂರು ತಿರುಗಾಡಿದ್ರು ಹುಡುಗರಿಗೆ ಮಿಂಗಲ್ ಆಗೋ ಹುಡುಗಿಯರು ಮಾತ್ರ ಸಿಗ್ತಾ ಇಲ್ಲ. ಸರ್ಕಾರಿ ಕೆಲಸ ಇರಬೇಕು, ಒಳ್ಳೆ ಆಸ್ತಿ ಇರಬೇಕು, ಹೀಗೆ ಲಿಸ್ಟ್ ಇನ್ನು ಹನುಮಂತನ ಬಾಲದ ತರಹ ಉದ್ದ ಆಗ್ತಾನೆ ಇರುತ್ತೆ. ಹೀಗಾಗಿ ಹುಡುಗರು ಏಜ್ ಬಾರ್ ಆಗಿ ಲೈಫ್ ಲಾಂಗ್ ಸಿಂಗಲ್ ಆಗಿ ಉಳ್ಕೊಳ್ಬಿಡ್ತಾರಾ ಅನ್ನೋ ಆತಂಕದಲ್ಲಿದ್ದಾರೆ. ಹಾಗಂತ ನೀವೇನಾದ್ರೂ ಅರ್ಜೆಂಟಲ್ಲಿ ಸಿಕ್ಕವರನ್ನ ಮದುವೆಯಾದ್ರೆ ಪಂಗನಾಮ ಗ್ಯಾರಂಟಿ ಅಂತಾನೆ ಲೆಕ್ಕ. ಹೌದು, ಅರ್ಜೆಂಟ್ನಲ್ಲಿ ಅರೇಂಜ್ ಮ್ಯಾರೇಜ್ ಆದ ಬಡಪಾಯಿ ಹುಡುಗನೊಬ್ಬ ಈಗ ಪೀಕಲಾಟಕ್ಕೆ ಸಿಲುಕಿದ್ದಾನೆ. ಮೋಸದ ಮದುವೆಗೆ ಒಳಗಾಗಿ ಪಾಪ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಮದುವೆಯಲ್ಲೂ ನಕಲಿ ಮದುವೆ ಶುರುವಾಯ್ತಾ ಅನ್ಕೊಂಡ್ರಾ? ನಿಜ, ಇಲ್ಲೊಂದು ಗ್ಯಾಂಗ್ ಇದನ್ನೇ ಬಂಡವಾಳ ಮಾಡ್ಕೊಂಡಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅತ್ತಿಗಟ್ಟಿ ಗ್ರಾಮದ ಪಾಲಾಕ್ಷಯ್ಯನವರಿಗೆ ತಮ್ಮ ಮಗನಿಗೆ ಮದುವೆಯಾದ್ರೆ ಸಾಕು ಅನಿಸಿತ್ತು. ಹೀಗಿರುವಾಗ ಹುಬ್ಬಳ್ಳಿಯಲ್ಲಿ ಬ್ರೋಕರ್ ಕೆಲಸ ಮಾಡ್ತಾ ಇದ್ದ ಲಕ್ಷ್ಮಿ ಪರಿಚಯ ಆಗಿತ್ತು. ಹೀಗಾಗಿ ಈ ಲಕ್ಷ್ಮಿ ಬಳಿ ತಮ್ಮ ಮಗನಿಗೆ ಹೆಣ್ಣು ಹುಡುಕಿ ಕೊಡುವಂತೆ ಕೇಳ್ಕೊಂಡಿದ್ರು. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅನ್ನೋ ಹಾಗೆ ಲಕ್ಷ್ಮಿಗೂ ಇದೇ ಬೇಕಾಗಿತ್ತು. ಪಾಲಾಕ್ಷಯ್ಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದ ಲಕ್ಷ್ಮಿ, ಹುಬ್ಬಳ್ಳಿಯಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಕೋಮಲಾ ಅನ್ನೋ ಹುಡುಗಿಯ ಫೋಟೋವನ್ನ ತೋರಿಸಿದ್ದಾಳೆ. ಇತ್ತ ಪಾಲಾಕ್ಷಯ್ಯನವರಿಗೆ ಮಗನಿಗೆ ಹೆಣ್ಣು ಸಿಕ್ಕಿದ್ರೆ ಸಾಕಾಗಿತ್ತು. ಹಾಗಾಗಿ ಕೋಮಲಾಳನ್ನ ಮನೆ ಸೊಸೆ ಮಾಡಿಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅದರಂತೆ ಹುಡುಗನ ನೋಡೋದಕ್ಕೆ ಚಿಕ್ಕಮ್ಮ, ಚಿಕ್ಕಪ್ಪ ಅಂತ 4-5 ಜನರ ಗ್ಯಾಂಗ್ ಬ್ರೋಕರ್ ಲಕ್ಷ್ಮಿ ಜೊತೆ ಬಂದಿದ್ರು. ದಿಢೀರಂತ ಗ್ರಾಮದ ದೇವಸ್ಥಾನದಲ್ಲಿ ಮದುವೆನೂ ಮಾಡಿದ್ರು. ಮದುವೆ ಹೆಣ್ಣಿಗೆ ಸರ, ತಾಳಿ, ಓಲೆ ಅಂತ 25 ಗ್ರಾಂ ಚಿನ್ನ ಹಾಕಿದ್ರು. ಅಲ್ಲದೆ ಬ್ರೋಕರ್ ಲಕ್ಷ್ಮಿಗೆ 1.5 ಲಕ್ಷ ಹಣ ಕೂಡ ಗಂಡಿನ ಕಡೆಯವರು ಕೊಟ್ಟಿದ್ರು. ಮದುವೆಯಾಗಿ 2 ದಿನದ ನಂತರ ಸಂಪ್ರದಾಯ ಅಂತ ಯುವತಿಯನ್ನ ಕರ್ಕೊಂಡು ಹೋದವರು 1 ತಿಂಗಳಾದ್ರೂ ಇತ್ತ ಕಡೆ ತಲೆಯೇ ಹಾಕಿಲ್ಲ. ನಂತರ ಹುಡುಗನ ತಂದೆ ಪಾಲಾಕ್ಷಯ್ಯ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಸತ್ಯ ಬಯಲಾಗಿದೆ. ಅದೇನಂದ್ರೆ, ಮದುವೆಯಾಗಿದ್ದ ಮಹಿಳೆಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಿನಲ್ಲಿ ಮದುವೆ ಟೈಮ್ನಲ್ಲಿ ಬಂದವರು ಕೂಡ ನಕಲಿಗಳೇ. 3 ವರ್ಷದಲ್ಲಿ ಆರೋಪಿ 4-5 ಮದುವೆಯಾಗಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಗುಬ್ಬಿ ಪೊಲೀಸರು ಕಳೆದ 1 ವರ್ಷದಿಂದ ತಲೆಮರೆಸಿಕೊಂಡಿದ್ದವರನ್ನ ಮಹಾರಾಷ್ಟ್ರ ಹುಬ್ಬಳ್ಳಿಯಲ್ಲಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ನಲ್ಲಿ ಮದುವೆ ವಯಸ್ಸು ಮೀರಿ ಹೋಯ್ತು ಅಂತ ಹೆಣ್ಣಿನ ಬಗ್ಗೆ ವಿಚಾರಿಸದೆ ಮದುವೆಯಾದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮದುವೆಯನ್ನು ಇತ್ತೀಚೆಗೆ ಜನ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಎಚ್ಚರ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.